ವೇದಿಕೆ ಮುಖಾಂತರ ಧನ್ಯವಾದ ಅರ್ಪಿಸ್ತೀನಿ. ನಂದೊಂದು ಕೋರಿಕೆ ಇದೆ ಸರ್, ಸ್ವಲ್ಪ ಒಂದು ಸಣ್ಣ ಕೋರಿಕೆ ಇದೆ. ರಾಜ್ಯಾದ್ಯಂತ ಖಾಸಗಿ ಶಾಲೆಗಳು, ಮಧ್ಯಮ ವರ್ಗದ ಶಾಲೆಗಳು ಇವತ್ತು ನಡೀತಾ ಇದ್ದಾವೆ. ಅಲ್ಲಿ ಒಂದು ಶಾಲೆ 30 ವರ್ಷ, 20 ವರ್ಷ, 15 ವರ್ಷದಿಂದ ನಡೀತಿರುವಂತಹ ಶಾಲೆಗಳಲ್ಲಿ ನಾನು ಈಗ ನಮ್ಮ ಕಾರ್ಯಾಧ್ಯಕ್ಷರು ಹೇಳಿದ್ರು, ನೀವು ರಾಜ್ಯ ಪ್ರವಾಸ ಮಾಡೋ ಸಂದರ್ಭದಲ್ಲಿ ನಮಗೆ ಯಾವ್ದಾದ್ರು ಸಲಹೆಗಳು ಬಂದ್ಬಿಟ್ರೆ ಅದು ನಮ್ಮ ಹತ್ರ ತಲುಪಿಸಿ, ಯಾಕಂದ್ರೆ ನಮಗೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು, ನಮ್ಮ ಪಾರ್ಟಿಗೆ ಒಳ್ಳೆ ಹೆಸರು ಬರಬೇಕು ಅಂತ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಸರ್. ನನಗೆ ಪೋಷಕರು, ಮಕ್ಕಳು ಮತ್ತೆ ಶಿಕ್ಷಣ ಸಂಸ್ಥೆ ನಡೆತಿರುವಂತ ಎಲ್ಲ ಮುಖ್ಯಸ್ಥರು ಒಂದು ಸಲಹೆ ಕೊಟ್ಟಿದ್ದಾರೆ ಸರ್. ಈ ವೇದಿಕೆ ಮುಖಾಂತರ ಸಿಎಂ ಸಾಹೇಬರು, ಡಿಸಿಎಂ ಸಾಹೇಬರು ಬಂದಾಗ ವಿಷಯ ತಿಳಿಸಿ ಅಂತ ಹೇಳಿ ಅವರ ಅನುಪಸ್ಥಿತಿಯಲ್ಲಿ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈ ಖಾಸಗಿ ಶಾಲೆಗಳಲ್ಲಿ ಕಳೆದ ಏನು 30-20 ವರ್ಷದ ಶಾಲೆ ನಡೀತಿದ್ದಾವೆ, ಅವು ಕೆಲವೊಂದು ಜಾಗದಲ್ಲಿ ಯಥಾಸ್ಥಿತಿಯಲ್ಲಿ ನಡೀತಿದ್ದಾವೆ. ಅದು ಅವಧಿ ನಂತರ ರಿನ್ಯೂವಲ್ ಮಾಡೋ ಸಂದರ್ಭದಲ್ಲಿ ರಿನ್ಯೂವಲ್ ಅಪ್ಲೈ ಮಾಡೋದ್ರಲ್ಲಿ ಒಂದು 50 ಅಂಶಗಳು ಕೇಳ್ತಾರೆ ಸರ್. ಅಂದ್ರೆ ಫೈರ್ ಸೇಫ್ಟಿ, ಬಿಲ್ಡಿಂಗ್ ಸೇಫ್ಟಿ, ಅನೇಕ ಅಂಶಗಳು ಇರ್ತವೆ, ಅವೆಲ್ಲ ಸಬ್ಮಿಟ್ ಮಾಡ್ತಾರೆ. ಅದೆಲ್ಲ ಒಂದ್ ಕಡೆ 30 ವರ್ಷ ನೀವು ಲೀಸ್ ತಗೊಂಡು ಶಾಲೆ ನಡೆಸಬೇಕು, ಅದು ಕೂಡ ಶೈಕ್ಷಣಿಕ ಪರಿವರ್ತನೆ ಆಗಿರುವಂತ ಜಾಗದಲ್ಲಿ ನಡೆಸಬೇಕು ಅಂತ ಹೇಳ್ತಿದ್ದಾರೆ ಸರ್. ಇನ್ಮೇಲೆ ಕೊಡುವಂತ ಲೈಸೆನ್ಸ್ ಗಳಿಗೆ ಈ ಹೊಸದಾಗಿ ಯಾರು ಅಪ್ಲೈ ಮಾಡಿರ್ತಾರೆ ಆ ಕಂಡೀಷನ್ ಅಪ್ಲೈ ಮಾಡಿಬಿಟ್ರೆ ಆ ಹಂತಕ್ಕೆ ಅವ್ರು ಶಾಲೆ ನಡೆಸ್ತಾರೆ. ಇದು ಶಿಕ್ಷಣ ಸಂಸ್ಥೆಗಳು ನನಗೆ ಕೊಟ್ಟಿರುವಂತ ಅರ್ಜಿ ನಾನು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಸರ್. ಹಾಗಾಗಿ ಅವ 2 ಅಂಶಗಳು ಕೈ ಬಿಟ್ರೆ ಇವತ್ತು ಸರಿಸುಮಾರು ಒಂದು 10,000 ಶಾಲೆಗಳಿಗೆ ಅನುಕೂಲ ಆಗುತ್ತೆ, 1000 ಮಕ್ಕಳಿಗೆ ಅನುಕೂಲ ಆಗುತ್ತೆ. ಆಮೇಲೆ ಅನೇಕ ಶಿಕ್ಷಕರುಗಳಿಗೆ ಇವತ್ತು ಉದ್ಯೋಗ ಕೊಡುವಂತದ್ರಲ್ಲಿ ನಮ್ಮ ಖಾಸಗಿ ಮಧ್ಯಮ ವರ್ಗದ ಶಾಲೆಗಳು ಮಹತ್ವದ ಪಾತ್ರ ವಹಿಸ್ತಾ ಇದ್ದಾರೆ. ಯಾಕಂದ್ರೆ ನಾವು ಮಕ್ಕಳ ಜೊತೆ ಕೆಲಸ ಮಾಡೋದ್ರಿಂದ ಮಕ್ಕಳ ಹಿತದೃಷ್ಟಿಯಿಂದ ಒಂದು ಶೈಕ್ಷಣಿಕ ಕಡ್ಡಾಯ ಮಾಡಬೇಡಿ, ಶೈಕ್ಷಣಿಕ ಪರಿವರ್ತನೆ ಕಡ್ಡಾಯ ಮಾಡಬೇಡಿ, ಮತ್ತೆ 30 ವರ್ಷ ಲೀಸ್ ಏನ್ ಕೇಳ್ತಾ ಇದೆಯಲ್ಲ ಸಂಸ್ಥೆ ಹೆಸರಲ್ಲಿ ಆ 2 ಅಂಶಗಳನ್ನ ಕೈ ಬಿಡಬೇಕು ಅಂತ ಹೇಳಿ ಎಲ್ಲರೂ ಮನವಿ ಮಾಡ್ತಾ ಇದ್ದಾರೆ. ನಿಮ್ಮ ಮುಖಾಂತರ ತಾವು ನಮ್ಮ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗೆ ತಾವು ಅದನ್ನ ಕೊಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಂತೀನಿ ಸರ್. ಯಾಕಂದ್ರೆ ಮಕ್ಕಳ ಹಿತದೃಷ್ಟಿಯಿಂದ ಇಷ್ಟೊಂದು ತಾವೆಲ್ಲ ಬಂದ್ಬಿಟ್ಟು ನನಗೆ ಅವಕಾಶ ಮಾಡಿಕೊಟ್ಟು